ಮತ್ತೊಂದು ಪರಿಷತ್ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಜೂನ್ 13ಕ್ಕೆ 11 ಪರಿಷತ್ ಸದಸ್ಯ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತೆ. ಬಿಜೆಪಿಯಲ್ಲಿ ಆಕಾಂಕ್ಷಿಗಳ ಲಾಭಿ ಜೋರಾಗಿದೆ. ಶಾಸಕರ ಬಲಾಬಲದ ಪ್ರಕಾರ ಕಾಂಗ್ರೆಸ್ಗೆ 7, ಬಿಜೆಪಿಗೆ 3, ಜೆಡಿಎಸ್ಗೆ 1 ಪರಿಷತ್ ಸ್ಥಾನ ಲಭಿಸೋ ಸಾಧ್ಯತೆ. ಬಿಜೆಪಿಯಲ್ಲಿ ಟಿಕೆಟ್ ಗಿಟ್ಟಿಸೋದಕ್ಕೆ ಲಾಭಿ ಶುರುವಾಗಿದೆ. ಬಿಜೆಪಿಯ 3 ಸ್ಥಾನಕ್ಕೆ ಪಕ್ಷದಲ್ಲಿ 11ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ಇವತ್ತು ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಯುತ್ತೆ. ಸಭೆಯಲ್ಲಿ ಆಕಾಂಕ್ಷಿಗಳ ಬಗ್ಗೆ ಚರ್ಚೆಯಾಗುತ್ತೆ. ಜಾತಿವಾರು, ಪಕ್ಷಕ್ಕಾಗಿ ದುಡಿದವರು, ಸಂಘಟನೆ ಮಾನದಂಡದ ಮೇಲೆ ಆಯ್ಕೆಯಾಗತ್ತೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆ ಕಾರ್ಯಕರ್ತರಿಗೆ ಮಣೆ ಹಾಕ್ತಾರಾ ಅನ್ನೋ ಮಾತು ಕೂಡ ಇದೆ. ಸದ್ಯದ ಲೆಕ್ಕಾಚಾರದ ಪ್ರಕಾರ ಪ್ರಮುಖ ನಾಯಕರ ಹೆಸರು ಚರ್ಚೆಯಲ್ಲಿದೆ. ಕೋರ್ ಕಮಿಟಿ ಸಭೆ ಆದ ಮೇಲೆ ದೆಹಲಿಗೆ ಒಂದು ಪಟ್ಟಿ ಕಳಿಸುತ್ತೆ ರಾಜ್ಯ ನಾಯಕರ ತಂಡ. ಯಾರಿಗೆ ಸ್ಥಾನ ಅನ್ನೋದರ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಮಧ್ಯಾಹ್ನ ಅಥವಾ ಸಂಜೆ 4 ಗಂಟೆಗೆ ಕೋರ್ ಕಮಿಟಿ ಸಭೆ ನಡೆಯುತ್ತೆ. ಪ್ರಶಾಂತ್, 11+ ಆಕಾಂಕ್ಷಿಗಳಿದ್ದಾರೆ. ಆದರೆ ಅದರಲ್ಲಿ ಪ್ರಮುಖವಾಗಿ ಸಿಟಿ ರವಿ, ರವಿಕುಮಾರ್ ಹೆಸರು ಕೇಳಿ ಬರ್ತಾ ಇದೆ. 3 ಸ್ಥಾನಗಳಿವೆ, ಆಕಾಂಕ್ಷಿಗಳು ಜಾಸ್ತಿ ಇದ್ದಾರೆ. ನೋಡಿ, ಈಗ ರಾಜ್ಯ ಕೋರ್ ಕಮಿಟಿ ಸಭೆ ಇವತ್ತು ನಡೆಯುತ್ತೆ. ರಾಜ್ಯ ಕೋರ್ ಕಮಿಟಿ ಒಂದು ಪಟ್ಟಿಯನ್ನು ಮೇಲ್ಗಡೆ ಕಳಿಸ್ಕೊಡುತ್ತೆ. 1 ಸೀಟಿಗೆ 3 ಹೆಸರುಗಳನ್ನು ಹೈಕಮಾಂಡ್ ಒಂದು ರೂಲ್ ಮಾಡಿಬಿಟ್ಟಿದೆ. ರಾಜ್ಯ ಕೋರ್ ಕಮಿಟಿ 1 ಸೀಟಿಗೆ 3 ಜನ, ಅಂದರೆ 9 ಜನರ ಹೆಸರನ್ನು ಮೇಲ್ಗಡೆ ಕಳಿಸ್ಬೇಕು. ಅದರಲ್ಲಿ ಪ್ರಯಾರಿಟಿ ಯಾವುದು ಅಂತ ಬರೀಬೇಕು. ನನಗನ್ಸುತ್ತೆ ನೋಡಿ, ಈಗ ಎನ್ ರವಿಕುಮಾರ್ ಹಿಂದುಳಿದ ಕೋಲಿ ಕಬ್ಬಲಿಗ ಸಮುದಾಯದಿಂದ ಬರ್ತಾರೆ. ಆ ಕೋಲಿ ಕಬ್ಬಲಿಗ ಸಮುದಾಯದಲ್ಲಿ ಬಿಜೆಪಿಯವ್ರಿಗೆ ನಾಯಕರೇ ಇಲ್ಲ. ಇವತ್ತು ಕಲಬುರಗಿಯಲ್ಲಿ ಗೆಲ್ಲಬೇಕು ಸೋಲಬೇಕು ತೀರ್ಮಾನ ಮಾಡೋರು ಕೋಲಿ ಕಬ್ಬಲಿಗರು. ಹೀಗಾಗಿ ಎನ್ ರವಿಕುಮಾರ್ ಒಂದು ಅವಧಿಯ ವಿಧಾನ ಪರಿಷತ್ತನ್ನು ಮುಗಿಸಿದ್ದಾರೆ. ಸುದೀರ್ಘ ಅನುಭವ ಇದೆ, ವಿದ್ಯಾರ್ಥಿ ಹೋರಾಟದಿಂದ ಬಂದಿರತಕ್ಕಂಥವ್ರು. ರವಿಕುಮಾರ್ಗೊಂದು ಒಳ್ಳೆ ಹೆಸರಿದೆ. ಇವತ್ತಿನ ಸಂದರ್ಭದಲ್ಲಿ ಸಂಘಟನೆಯಲ್ಲಿ ಯಾರಾದರೂ ಒಂದು 2-3 ವ್ಯಕ್ತಿಗಳು ಇಡೀ ಕರ್ನಾಟಕದಲ್ಲಿ ಹೋಗಿ ಕಾರ್ಯಕರ್ತರನ್ನು ಹೆಸರು ಹಿಡಿದು ಕರೆದು ಕೆಲಸಕ್ಕೆ ಹಚ್ಚಬಹುದು ಅಂತಂದರೆ ಅದರಲ್ಲಿ ರವಿಕುಮಾರ್ ಕೂಡ ಒಬ್ಬರು. ಹೀಗಾಗಿ ರವಿಕುಮಾರನ್ನು ರಿಪೀಟ್ ಮಾಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ. ಯಡಿಯೂರಪ್ಪನವರು ಮತ್ತು ಸಂಘಟನೆ ಇಬ್ಬರಿಗೂ ಬೇಕಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಕೊಂಡಿ ಅನ್ನುವ ಕಾರಣ ಕೂಡ ಅದರಲ್ಲಿರುತ್ತೆ. ಸಿಟಿ ರವಿ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಆದರೆ ಸಿಟಿ ರವಿ ಅವರನ್ನು ಮಾಡಲಿಕ್ಕೆ ಬಿಜೆಪಿ ಹೈಕಮಾಂಡ್ ಒಪ್ಪತ್ತಾ? ಅನೇಕರು ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ, ಸಮಸ್ಯೆ ಕರ್ನಾಟಕದಲ್ಲಿಲ್ಲ, ಸಮಸ್ಯೆ ದಿಲ್ಲಿಯಲ್ಲಿದೆ. ಸಮಸ್ಯೆ ಕರ್ನಾಟಕದಲ್ಲಿದ್ದರೆ ಈ ಬಾರಿ ಲೋಕಸಭಾ ಟಿಕೆಟ್ ಸಿ ಟಿ ರವಿಗೆ ದೊರಕಬೇಕಿತ್ತು. ಬಟ್ ಸಿ ಟಿ ರವಿ ಬಗ್ಗೆ ಹೈಕಮಾಂಡ್ನಲ್ಲೆಲ್ಲೋ ಒಂದು ರೀತಿಯ ಅಸಮಾಧಾನ ಮುನಿಸು ಇದೆ. ಅದು ನಾನಾ ಥರದ ಥೇರಿಗಳು ಹೇಳ್ತಾರೆ, ವಿ ಡೋಂಟ್ ನೋ. ಇಲ್ಲ ಗೋವಾದ ಹ್ಯಾಂಡ್ಲಿಂಗ್ ಕಾರಣದಿಂದಾಗಿ ಸಿ ಟಿ ರವಿ ಮೇಲೆ ಅಮಿತ್ ಶಾ ಬೇಸರಗೊಂಡರು, ಆ ಕಾರಣಕ್ಕೋಸ್ಕರ ಟಿಕೆಟ್ ದೊರಕಲಿಲ್ಲ. ಈ ರೀತಿಯ ನಾನಾ ಥೇರಿಗಳಿವೆ. ಎಕ್ಸಾಕ್ಟ್ ಏನು ಅಂತಕ್ಕಂಥದ್ದು ಸಿ ಟಿ ರವಿ ಅವ್ರಿಗೆ ಗೊತ್ತು, ಹೈಕಮಾಂಡ್ಗೂ ಗೊತ್ತು. ಆದರೆ ಕರ್ನಾಟಕದ ನಾಯಕರು ಅವ್ರ ಹೆಸರನ್ನು ಕಳಿಸಬಹುದು ಅಂತ ಅನಿಸುತ್ತೆ. ಬಟ್ ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡ್ರೆ ಸಿ ಟಿ ರವಿ ಅವ್ರಿಗೆ ಸ್ಥಾನವೂ ದೊರಕಬಹುದು. ಸಿ ಟಿ ರವಿಗೊಂದು ಜನಪ್ರಿಯತೆ ಇದೆ ಕರ್ನಾಟಕದಲ್ಲಿ, ಅದರಲ್ಲೂ ಕಾರ್ಯಕರ್ತರ ಮಧ್ಯೆ. ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸಮಸ್ಯೆ ಆಗಿದ್ದು ಯಾಕೆ ಬಿಜೆಪಿಗೆ? ಕಾರ್ಯಕರ್ತರೇ ಅಸಮಾಧಾನಗೊಂಡರು. ಅದರಲ್ಲೂ ಹಿಂದುತ್ವದ ಕಾರ್ಯಕರ್ತರು ಅಸಮಾಧಾನಗೊಂಡರು. ಆ ಕಾರ್ಯಕರ್ತರನ್ನು ಸಮಾಧಾನ ಮಾಡಬೇಕಾದ್ರೆ ಸಿ ಟಿ ರವಿ ಅವರನ್ನು ತರುವ ಅನಿವಾರ್ಯತೆ ಕೂಡ ಇದೆ. ಬಟ್ ಹೈಕಮಾಂಡ್ ತರುತ್ತಾ ಅಂತಕ್ಕಂಥದ್ದು ಬೇರೆ ಪ್ರಶ್ನೆ. ನನಗೊಂದು ರೀತಿಯ ಸಾಧ್ಯತೆಗಳು ಕೂಡ ಕಾಣ್ತವೆ ಭಾವನ. ಲಾಂಗರ್ ರನ್ನಲ್ಲಿ ಒಂದು ವೇಳೆ ಇಫ್ ರಿಸಲ್ಟ್ ಗೋಸ್ ರಾಂಗ್, ಇಫ್ ದಿಸ್ ರಿಸಲ್ಟ್ ಗೋಸ್ ರಾಂಗ್, ದೆನ್ ನೀವು ಏನಾದರೂ ಒಂದು ರಿಪೇರಿ ಕೆಲಸ ಮಾಡಬೇಕು. ಅದು ಏನೇನು ರಿಪೇರಿ ಕೆಲಸ ಮಾಡ್ಬೋದು? ಈಗ ಆರ್ ಅಶೋಕ್ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಅವರ ಕಾರ್ಯನಿರ್ವಹಣೆ ಬಗ್ಗೆ ಅಷ್ಟೊಂದು ತೃಪ್ತಿ ಇಲ್ಲ. ಅಷ್ಟೊಂದು ಅನ್ನೋಕ್ಕಿಂತ ಏನು ಭಾರಿ ಎಫಿಷಿಯೆಂಟ್ ಅಪೋಸಿಷನ್ ಲೀಡರ್ ಅಲ್ಲ ಅಶೋಕ್. ಹಿ ಮೇ ಬಿ ಎ ಎಫಿಷಿಯೆಂಟ್ ಬೆಂಗಳೂರು ಬಿ ಜೆ ಪಿಯ ಸಂಘಟಕ, ಬೆಂಗಳೂರು ಬಿ ಜೆ ಪಿಗೆ ಒಂದು ಗಟ್ಟಿ ತಳಪಾಯ ಕೊಟ್ಟಿರ್ತಕ್ಕಂಥವ್ರು. ಮಂತ್ರಿಯಾಗಿ ಬೆಂಗಳೂರಿನಲ್ಲಿ ಅಶೋಕ್ರ ಸಾಮರ್ಥ್ಯ ಇರ್ಬೋದು. ಆದರೆ ಇಡೀ ಕರ್ನಾಟಕವನ್ನು ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಪ್ರತಿನಿಧಿಸುವಲ್ಲಿ ಮೇ ಬಿ ಆ ಯಶಸ್ಸು ಸಿಕ್ಕಿಲ್ಲ. ಸಿ ಟಿ ರವಿ ಅವ್ರನ್ನ ವಿಧಾನ ಪರಿಷತ್ ತಂದು ವಿಧಾನ ಪರಿಷತ್ತಲ್ಲಿ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಬೇಕಾದ್ರೆ ವಿಧಾನಸಭೆಯಲ್ಲಿ ಏನಾದರೂ ಬದಲಾವಣೆಗಳನ್ನು ಮಾಡುತ್ತಾ? ವಿ ಡೋಂಟ್ ನೋ. ಆ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ರಿಸಲ್ಟ್ಸ್ನ ಆಧಾರದ ಮೇಲೆ. ಹೀಗಾಗಿ ಪ್ರತಾಪ್ ಸಿಂಹ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಬಟ್ ಪ್ರತಾಪ್ ಸಿಂಹ ರಾಮದಾಸ್ ನನ್ನ ಮೋಸ್ಟ್
ಅನ್ಲೈಕ್ಲಿ ಅನಿಸುತ್ತೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಯಾಕಂದರೆ ಒಂದು ತಿಂಗಳ ಹಿಂದೆ ಯಾಕೆ ಟಿಕೆಟ್ ತಪ್ಪಿಸಿದ್ರು, ಈಗ ಯಾಕೆ ವಿಧಾನ ಪರಿಷತ್ತಿಗೆ ತರ್ತಾರೆ ಅನ್ನೋದಕ್ಕೆ ಕಾರಣಗಳಿಲ್ಲ. ಪ್ರತಾಪ್ ಸಿಂಹ ತರೋದಾದರೆ ಸಿ ಟಿ ರವಿ ಮೇ ಬಿ ಎ ಬೆಟರ್ ಚಾಯ್ಸ್ ಫಾರ್ ಬಿ ಜೆ ಪಿ ಅನ್ನೋದು ಕೂಡ ಚರ್ಚೆ ಆಗ್ಬೋದು. ಪ್ರತಾಪ್ ಸಿಂಹ ರಾಮದಾಸ್ ಹೆಸರು ಕೂಡ ಇದೆ. ತುಳಸಿ ಮುನಿರಾಜು ಸಂತೋಷ್ ಅವರ ಕಾರಣದಿಂದಾಗಿ ವಿಧಾನ ಪರಿಷತ್ ಸದಸ್ಯರಾಗಿದ್ದರು. ಅವ್ರಿಗೆ ಲೋಕಸಭಾ ಟಿಕೆಟ್ ದೊರಕಿತು, ವಿಧಾನಸಭಾ ಟಿಕೆಟ್ ದೊರಕಿತು, ವಿಧಾನ ಪರಿಷತ್ತಿಗೂ ಟಿಕೆಟ್ ಕೊಡಲಾಯಿತು. ವಿಧಾನ ಪರಿಷತ್ತಿಗೆ ಕಂಟಿನ್ಯೂ ಆಗುವ ಸಾಧ್ಯತೆಗಳು ಕಡಿಮೆ. ರಘುನಾಥ್ ಮಲ್ಕಾಪುರೆ ಕುರುಬಾ ಕ್ಯಾಂಡಿಡೇಟ್. ನನಗನ್ಸುತ್ತೆ, ಮೈ ಗಟ್ ಫೀಲಿಂಗ್ ಸೇಸ್, ಈಶ್ವರಪ್ಪನವರ ಪ್ರಕರಣದ ರಾಂಗ್ ಹ್ಯಾಂಡ್ಲಿಂಗ್ನ ನಂತರ ಒಬ್ಬ ಕುರುಬನನ್ನು ವಿಧಾನ ಪರಿಷತ್ತಿಗೆ ಬಿ ಜೆ ಪಿ ಟಿಕೆಟ್ ಮೇಲೆ ತರುವ ಅನಿವಾರ್ಯತೆಯಲ್ಲಿ ಬಿ ಜೆ ಪಿ ಇದೆ. ರಘುನಾಥ್ ಮಲ್ಕಾಪುರೆ ಅವರನ್ನು ತರ್ತಾ ಅನೇಕ ಹೆಸರುಗಳಿವೆ. ಹಿಂದೆ KPSC ಸದಸ್ಯರಾಗಿದ್ದರು, ಪ್ರೊಫೆಸರ್ M ನಾಗರಾಜ್ ಇರ್ಬೋದು, ಅನೇಕ ಬೇರೆ ಬೇರೆ ಕುರುಬ ನಾಯಕರು ಕೂಡ ಇದ್ದಾರೆ. ಅವರನ್ನು ತರುವ ಪ್ರಯತ್ನ ಮಾಡುತ್ತಾ ವಿ ಡೋಂಟ್ ನೋ. ನಿರ್ಮಲ್ ಕುಮಾರ್ ಸುರಾನ ಒಂದು ಮಹಿಳೆಯರಿಗೆ ಕೊಡಬೇಕು ಅಂತಕ್ಕಂಥದ್ದನ್ನು ಹೈಕಮಾಂಡ್ ಹೇಳುತ್ತೆ. 3ರಲ್ಲಿ ಒಂದು ಮಹಿಳೆಯರಿಗೆ ಕೊಡುತ್ತಾ. ಮಾಲ್ವಿಕಾ ಅವಿನಾಶ್ ಇದ್ದಾರೆ, ಗೀತಾ ವಿವೇಕಾನಂದ್ ಇದ್ದಾರೆ. ಜಾತಿ ಈಗ ನೋಡಿ, ಲಿಂಗಾಯತರಿಗೆ ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ತಲ್ಲಿ ಸ್ಥಾನ ಸಿಗುವ ಸಾಧ್ಯತೆ ಕಡಿಮೆ. ಒಕ್ಕಲಿಗರಿಗೂ ಕೂಡ ವಿರೋಧ ಪಕ್ಷದ ನಾಯಕನ ಸ್ಥಾನ ಸಿಕ್ಕಿದೆ ಮತ್ತು ಒಕ್ಕಲಿಗರ ಅವಕಾಶಗಳನ್ನು ಕೂಡ ಲೋಕಸಭೆ ಅಭ್ಯರ್ಥಿಗಳಾಗಿ ಕೊಡಲಾಗಿದೆ. ಹೀಗಾಗಿ ಬ್ಯಾಕ್ವರ್ಡ್ ಆ್ಯಂಡ್ ದಲಿತರನ್ನು ಕನ್ಸಿಡರ್ ಮಾಡುತ್ತಾ, ಬ್ಯಾಕ್ವರ್ಡ್ ಮತ್ತೊಬ್ಬ ಮಹಿಳೆ ಇರಬೇಕು ಅನ್ನೋ ರೀತಿಯಲ್ಲಿ ಕನ್ಸಿಡ್ರೇಷನ್ ಆಗುತ್ತಾ. ಹೈಕಮಾಂಡ್ ಇಸ್ ಬ್ಯುಸಿ ಟಿಲ್ 30th, 1ನೇ ತಾರೀಕು ಚುನಾವಣೆ ಇದೆ. ಹೀಗಾಗಿ 30ರ ಚುನಾವಣಾ ಪ್ರಚಾರ ಮುಗಿಯುವವರೆಗೆ ಅಮಿತ್ ಶಾ ಮತ್ತು ನಡ್ಡಾ ಖಾಲಿ ಇರಲ್ಲ. ಹಾಗಾಗಿ ಇದು 3ನೇ ತಾರೀಕು ನಾಮಿನೇಷನ್ ಲಾಸ್ಟ್ ಡೇಟ್ ಇದೆ. 1 ಅಥವಾ 2ನೇ ತಾರೀಕಿಗೆ ಪಟ್ಟಿ ಬರಬಹುದು ಅನ್ನೋದು ನನ್ನ ಅನಿಸಿಕೆ. ಬಟ್ ಪ್ರಯೋಗಗಳು ಜಾಸ್ತಿ ಆಗಲಿಕ್ಕಿಲ್ಲ ಭವನ. ಯಾಕಂದರೆ BJP ಪ್ರಯೋಗಗಳಿಂದಲೇ BJP ಸುಸ್ತಾಗಿ ಹೋಗ್ಬಿಟ್ಟಿದೆ. ಅಲ್ಲ, ಅದು ಅರ್ಥ ಆಗಿದೆಯಾ ಅನ್ನೋದು ನನ್ನ ಪ್ರಶ್ನೆ. ಪ್ರಯೋಗಗಳಿಂದ ಅರ್ಥ ಆಗಿದೆಯಾ ಅವರಿಗೆ? ಈಗಲೂ ನಾವು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಸ್ಕೋಪ್ ಎಲ್ಲಿದೆ ಪ್ರಯೋಗಕ್ಕೆ? 3 ಸೀಟ್ ಇದೆಯಲ್ಲ. ಅಲ್ಲ, 3 ಸೀಟ್ ಇದೆ, ಬಟ್ ಸ್ಕೋಪ್ ಬೇಕಾಗತ್ತೆ ನಿಮ್ಗೆ. ಸ್ಕೋಪ್ ವಿಧಾನ ಪರಿಷತ್ತಿನ ಈ 3 ಸೀಟ್ರಲ್ಲಿ ಬಹಳ ಸ್ಕೋಪ್ ಇದೆ ಅಂತ ಅನಿಸ್ತಾರೆ. ಸರ್ಕಾರ ಇದ್ದಾಗ, ಮೋದಿ ಹೆಸರಿದ್ದಾಗ ನಿಮ್ಗೆ ಸ್ಕೋಪ್ ಇರುತ್ತೆ. ಈಗ BJP ನೋಡಿ, ಎಷ್ಟೇ ನೀವು ಪಾರ್ಲಿಮೆಂಟ್ರಿ ಡೆಮೋಕ್ರಸಿ ಹೇಳಿ, ಎಷ್ಟೇ ಸಂಘಟನೆಯ ಹೆಸರು ಹೇಳಿ, ನಿಮಗೆ ಗಟ್ಟಿ ನಾಯಕರು ಬೇಕಾಗ್ತಾರೆ. ಕರ್ನಾಟಕದ BJPಯಲ್ಲಿ ಆಗಿರ್ತಕ್ಕಂಥ ಒಂದು ತಪ್ಪು ಅಂದರೆ, ಯಡಿಯೂರಪ್ಪನವರು ಈಗ ತನ್ನ ಮಗನನ್ನು ಅಧ್ಯಕ್ಷನನ್ನಾಗಿ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಉಳಿದವ್ರನ್ನ ಅದಾಗತ್ತೆ. ಯಾರೇ ಅಪ್ಪ ಮಗನನ್ನು ಬೆಳೆಸ್ಬೇಕಂತಂದರೆ ಮತ್ತೊಬ್ಬರನ್ನು ದೂರ ಮಾಡಿ. ಇನ್ನೊಂದು ಸಂಘಟನೆಯ ದೃಷ್ಟಿಯಿಂದ ಹಿಂದೆ ವಿಧಾನ ಪರಿಷತ್ ರಾಜ್ಯಸಭೆಗೆ ತಂದವರು ಯಾರ್ಯಾರು? ಅತ್ಯಂತ ದೇ ಆರ್ ನಾಟ್ ಪೊಲಿಟಿಕಲ್ ಪರ್ಸನಾಲಿಟೀಸ್ ಹೂ ಕ್ಯಾನ್ ಬ್ರಿಂಗ್ ವೋಟ್ಸ್. ಅಂಥವ್ರನ್ನ ತರಲಿಲ್ಲ. ಸಂಘಟನೆಯ ಹೆಸರಿನಲ್ಲಿ ಯಾರ್ಯಾರನ್ನ ತಂದಾಗ ನಿಮಗೆ ಚುನಾವಣೆಯ ಹೊಸ್ತಿಲಲ್ಲಿ ಕಷ್ಟ ಆಗುತ್ತೆ. ಸೊ ಈ ಬಾರಿ ಸಂಘಟನೆ ಏನು ಡಿಸೈಡ್ ಮಾಡುತ್ತೆ, ವಿಜಯೇಂದ್ರ ಏನು ಡಿಸೈಡ್ ಮಾಡುತ್ತೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ರೈಟ್, ನೋಡ ಏನಾಗುತ್ತೆ ಅಂತ. ಈಗ ಒಂದು ಚಿಕ್ಕ ಬ್ರೇಕ್. ಮುಂದಿನ 10 ವರ್ಷಗಳ ಕಾಲ ವಿಧಾನ ಪರಿಷತ್ನಲ್ಲಿ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಮಾಡಬಲ್ಲ ವ್ಯಕ್ತಿಗಳನ್ನು ತಂದು ಒಂದು ಪಾಲಿಟಿಕ್ಸನ್ನು ನಡೆಸ್ತಾರೋ, ಅಥವಾ 2 ಬಣಗಳ ನಡುವೆ ತಿಕ್ಕಾಟದಲ್ಲಿ ಇವರೊಂದು ದುರ್ಬಲರನ್ನು ಹಾಕಿದ್ರು, ಅವನೊಂದು ದುರ್ಬಲರನ್ನು ಹಾಕಿದ್ರು, ಪ್ರಯೋಗಗಳು ನಡೀತಾವೆ. ಈಗಿನ ಪರಿಸ್ಥಿತಿಯಲ್ಲಿ ತೀರಾ 10 ವರ್ಷ ಮುಂದಿನ ಬಗ್ಗೆ ಹೈಕಮಾಂಡ್ ಕರ್ನಾಟಕದಲ್ಲಿ ಯೋಚನೆ ಮಾಡುತ್ತೆ ಅನ್ನೋದ್ರ ಬಗ್ಗೆ ನನಗೊಂದು ಅನುಮಾನ ಇದೆ ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.